ಒಂದು ದಟ್ಟವಾದ ಅರಣ್ಯದಲ್ಲಿ ಬಲಿಷ್ಠವಾದ ತೋಳ ವಾಸಿಸುತ್ತಿತ್ತು. ಅದು ಬೇಟೆಯಾಡುವುದರಲ್ಲಿ ಅತ್ಯಂತ ನಿಪುಣ ಮತ್ತು ಶಕ್ತಿಶಾಲಿಯಾಗಿತ್ತು. ಅದು ಒಂದು ಬೇಟೆಯ ಮೇಲೆ ಕಣ್ಣಿಟ್ಟಿತ್ತೆಂದ್ರೆ ಕ್ಷಣದಲ್ಲಿ ಅದನ್ನು ಬೇಟೆಯಾಡಿ ಬಿಡುತ್ತಿತ್ತು. ಹೀಗೆ ಅದೊಂದು ದಿನ ಅದು ಅಡ್ಡಾಡುತ್ತಾ ಒಂದು ಹಳ್ಳಿಯ ಸಮೀಪ ಹೋಯಿತು. ಅಲ್ಲಿ ಒಂದು ಅಚ್ಚರಿಯ ವಿಷಯವನ್ನು ಗಮನಿಸಿ ಹಳ್ಳಿಯ ಜನರು ಉಳಿದಂತಹ ಮಾಂಸ ಮತ್ತು ಮೂಳೆಯನ್ನು ಹೊರಗಡೆ ಚೆಲ್ಲುತ್ತಿದ್ದರು. ಅದನ್ನು ಗಮನಿಸಿದ ತೋಳಕ್ಕೆ ಒಂದು ಯೋಚನೆ ಬಂತು. ನನಗೆ ಇಷ್ಟು ಸರಳವಾಗಿ ಆಹಾರ ಸಿಗುವಾಗ ನಾನು ಯಾಕೆ ಇಷ್ಟು ಕಷ್ಟಪಡಬೇಕು? ಹೀಗೆ ಅದು ಪ್ರತಿದಿನ ಕತ್ತಲಾಗುವವರೆಗೆ ಕಾಯುತ್ತಾ ಕುಳಿತು ಎಲ್ಲರೂ ಮಲಗಿದ ತಕ್ಷಣ ಹಳ್ಳಿಗೆ ಹೋಗಿ ಚೆಲ್ಲಿದಂತಹ ಮಾಂಸವನ್ನು ತಿನ್ನುತ್ತಿತ್ತು. ಹೊಟ್ಟೆ ತುಂಬ ಮಾಂಸವನ್ನು ತಿಂದು ಮತ್ತೆ ಕಾಡಿಗೆ ಮರಳಿ ವಿಶ್ರಾಂತಿ ಪಡೆಯುತ್ತಿತ್ತು. ಹೀಗೆ ಅದರ ಜೀವನ ಅತ್ಯಂತ ಸರಳವಾಗಿ ಆರಾಮದಾಯಕ ಆಯಿತು. ದಿನಗಳು ಸಾಗಿದಂತೆ ಅದರ ಬಲಿಷ್ಠವಾದ ಶರೀರವು ಬೊಜ್ಜಿನಿಂದ ಕೂಡಿತು. ತನ್ನ ದಪ್ಪವಾದ ಶರೀರ ಹೊತ್ತು ಅದಕ್ಕೆ ಅಡ್ಡಾಡುವುದು ಕಷ್ಟವಾಯಿತು. ಹೀಗೆ ದಿನಗಳು ಸಾಗಿದಂತೆ ಕಾಲಗಳು ಬದಲಾದವು. ಹಳ್ಳಿಯು ಹಿಮದಿಂದ ಆವೃತವಾಯಿತು. ಜನರು ಆಹಾರ ಹಾಳು ಮಾಡುವುದನ್ನು ಕಡಿಮೆ ಮಾಡಿದರು. ಆಗ ತೋಳಕ್ಕೆ ಆಹಾರ ಸಿಗುವುದು ಸಹ ಕಷ್ಟವಾಯಿತು. ಹಸಿವು ಹೆಚ್ಚಾದಂತೆ ತೋಳಕ್ಕೆ ಬೇಟೆಯಾಡುವುದು ಅನಿವಾರ್ಯವಾಯಿತು. ಅಷ್ಟರಲ್ಲೇ ಅಲ್ಲೇ ಸುಳಿದಾಡುತ್ತಿದ್ದ ಒಂದು ಜಿಂಕೆಯನ್ನು ನೋಡಿ ಜಿಂಕೆಯ ಬೆನ್ನಟ್ಟಿ ಹೋಯಿತು. ಆದರೆ ತೋಳಕ್ಕೆ ಓಡಲಾಗದೆ ಸುಸ್ತಾಗಿ ಬಿದ್ದುಬಿಟ್ಟಿತು. ಆಗ ತೋಳಕ್ಕೆ ತನ್ನ ತಪ್ಪಿನ ಅರಿವಾಗಿ ತನ್ನ ಹಿಂದಿನ ಬಲಿಷ್ಠವಾದ ದೇಹವನ್ನು ಮರಳಿ ಪಡೆಯಲು ಕಷ್ಟಪಟ್ಟು ಓಡಲು ಶುರುಮಾಡಿತು. ಹೀಗೆ ದಿನವೂ ಕಷ್ಟಪಟ್ಟು ಓಡಿ ಮತ್ತೆ ತನ್ನ ಬಲಿಷ್ಠವಾದ ಶರೀರವನ್ನು ಪಡೆಯಿತು. ಹೀಗೆ ನಮಗೂ ಕೂಡ ಎಲ್ಲವೂ ಸರಳವಾಗಿ ಸಿಕ್ಕಾಗ ಅದು ಕೆಲವೊಮ್ಮೆ ನಮಗೆ ಮುಳ್ಳಾಗಬಹುದು.